ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ನಾನು ಈಗಾಗಲೇ ಜಪಾನಿನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಏನಂದರೆ, ಈ ಜಪಾನ್ದಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಏನು ರಾಜಕೀಯ ವ್ಯಕ್ತಿಗಳು ಏನಾದ್ರು ಸತ್ತರೆ ಇಲ್ಲಿ ರಜೆ ಕೊಡ್ತಾರೆ. ನಮ್ಮ ದೇಶದಲ್ಲಿ ಅಲ್ಲಿ ಏನಾಗ್ತದೆ ಅಂದರೆ, ಒಂದು 4 ಗಂಟೆಗಳ ಕಾಲ ಹಣೆಯಲ್ಲಿ ಕಪ್ಪು ಪಟ್ಟಿ ಕಟ್ಕೊಂಡು ಅವರು ದುಡಿಮೆ ಮಾಡ್ತಾರೆ. ಆ ದುಡಿಮೆಯ ದುಡ್ಡನ್ನು ಒಂದು ಬಡ ದೇಶಗಳಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾರೆ ಅವರು. ಮತ್ತೆ ಏನಂದರೆ, ಅವರು ರಜೆ ಕೊಡೋದಿಲ್ಲ. ಆ ದಿನ ಮತ್ತೆ ಹೆಚ್ಚಿನದಾಗಿ ದುಡಿತಾರೆ. ಅವರು ದುಡಿದ ಕಾರಣ ಅವರಿಗೇನಾಗ್ತದೆ ಅಂದರೆ, ದೇಶಕ್ಕೆ ಒಂದು ಉಳಿತಾಯ ಆಗ್ತದೆ. ಮತ್ತೇನೆಂದರೆ, ನಮ್ಮದು ಆರ್ಥಿಕತೆಯಲ್ಲೂ ಕೂಡ ನಮ್ಮ ದೇಶ ಬಹಳ ಮುಂದೆ ಹೋಗುವಂತಹ ಸಾಧ್ಯತೆಗಳು ಇರ್ತವೆ. ಯಾಕಂದರೆ ನಮ್ಮದು ರಜೆ ಜಾಸ್ತಿ ಆದವಾಗ ನಮ್ಮ ಖರ್ಚು ವೆಚ್ಚಗಳು ನಿಲ್ಲೋದಿಲ್ಲ ನಮ್ಮ ದೇಶಕ್ಕೆ. ಯಾಕಂದರೆ ಗೌರ್ಮೆಂಟ್ ಸ್ಯಾಲ್ರಿ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಖರ್ಚು, ಗೌರ್ಮೆಂಟ್ ಹಾಸ್ಪಿಟಲ್ ಅದಕ್ಕೆಲ್ಲ ನಿಲ್ಲೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿಯ ಒಂದು ಸಿಸ್ಟಮ್, ಅಲ್ಲಿಯ ಒಂದು ನಿಯಮಾವಳಿಯನ್ನು ನಮ್ಮ ದೇಶದಲ್ಲೂ ತಂದರೆ ಒಳ್ಳೆಯದಂತ ನಾವೊಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ.